ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ತುಂಬ ಕ್ರಿಸ್ಪಿಯಾಗಿ ತುಂಬ ಸಿಂಪಲ್ಲಾಗಿ ಒಂದು ಪಾಲಕ್ ಚಾಟ್ ಮಾಡಿ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಕೂಡ ಮಾಡಿ ತೋರಿಸ್ತಿದ್ದೀನಿ. ಒನ್ ಟೈಮ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರಾ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ರೆಂಡ್ಸ್, ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಇಡೀ ಧನ್ಯ ಸೊಪ್ಪು ತೊಗೊಂಡಿದ್ದೀನಿ. ಸಾಂಬಾರು ಸೊಪ್ಪನ್ನು ಒಂದು ಹಿಡಿಯಾಗೋಷ್ಟು ತೊಳ್ಕೊಂಡು ಹಾಕೋತಿದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಅರ್ಧ ಹಿಡಿಯಾಗೋಷ್ಟು ಅಂದರೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ. ಸಾಂಬಾರು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಪಿಂಕ್ ಸಾಲ್ಟ್ ಒಂದು 1/4 ಸ್ಪೂನು, 1 ಸ್ಪೂನು ಜೀರಿಗೆ, ಹಾಗೆಯೇ ಒಂದು 3 ಹಸಿರುಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಮಾಮೂಲಿ ಸಾಲ್ಟ್ ಸ್ವಲ್ಪ, ಹಾಗೆಯೇ ಆಮ್ಚೂರು ಪೌಡ್ರು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1-2 ಐಸ್ ಕ್ಯೂಬ್ ಕೂಡ ಹಾಕೋತಿದ್ದೀನಿ. ಐಸ್ ಕ್ಯೂಬ್ ಹಾಕಿ ಮಾಡೋದ್ರಿಂದ ಗ್ರೀನ್ ಚಟ್ನಿ ಹಾಗೆ ಕಲರ್ಫುಲ್ಲಾಗಿ ಹಾಗೆ ಇರುತ್ತೆ. ಇದ್ರ ಜೊತೆಗೆ ನಾನು 1 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಗಿದೆ. ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ ಗಟ್ಟಿಯಾಗಿ ಈ ಥರ ಗ್ರೀನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 1/4 ಕಪ್ ಆಗೋಷ್ಟು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ಅಂದರೆ ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಅಜ್ವೈನ ಕೂಡ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಇದಕ್ಕೆ ನಾನು ಸೋಡಾ ಹಾಕ್ತಿಲ್ಲ. ಸೋಡಾ ಹಾಕೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಇದು ಕ್ರಿಸ್ಪಿಯಾಗಿ ಮಾಡೋದ್ರಿಂದ ಸೋಡಾ ಹಾಕ್ದಂಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನೇ ಒಂದು 2-3 ಸ್ಪೂನ್ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾದ್ರೆ, ನಾವು ಬಜ್ಜಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಹಾಕೋತೀವಿ ಅಕ್ಕಿ ಹಿಟ್ಟು, ಆದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಇದನ್ನು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಬಜ್ಜಿ ಎಲ್ಲ ಬಿಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಜೊತೆಗೆ ಕಾರ್ನ್ಫ್ಲವರು ಕೂಡ ಬೇಕು ಅಂದರೆ ಯೂಸ್ ಮಾಡ್ಬೋದು. ಅದೊಂದು ಅಕ್ಕಿ ಹಿಟ್ಟು 2 ಸ್ಪೂನು, ಕಾರ್ನ್ಫ್ಲವರ್ 2 ಸ್ಪೂನ್ ಈ ಥರ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಅದು ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪನೇ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಒಂದು ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಅಂದರೆ ಬಜ್ಜಿ ಎಲ್ಲ ಬಿಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೋಡಿ. ಈ ಒಂದು ಹದದಲ್ಲಿ ಇರಬೇಕಾಗುತ್ತೆ ಇದು. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ನೀರನ್ನು ಸೋಸ್ಕೊಂಡಿದ್ದೀನಿ. ಗಟ್ಟಿ ಮೊಸರು ಬೇಕು, ಅದರಲ್ಲೂ ಸ್ವೀಟ್ ಮೊಸರನ್ನೇ ತೊಗೊಳ್ಳಿ. ಆದಷ್ಟು ಹುಳಿ ಮೊಸರನ್ನೆಲ್ಲ ತೊಗೊಬಿಡಿ. ಇದನ್ನೊಂದು 1/4 ಲೀಟ್ರಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋತಿಲ್ಲ, ನಾನಿಲ್ಲಿ ಸಕ್ಕರೆನ ಗ್ರೈಂಡ್ ಮಾಡಿಬಿಟ್ಟು ಅದ್ರ ಪೌಡ್ರನ್ನ ಹಾಕೋತಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಪಿಂಕ್ ಸಾಲ್ಟನ್ನು ಕೂಡ ಹಾಕೋತಿದ್ದೀನಿ. ಚಾಟ್ಸ್ ಅಂಗಡಿಲೆಲ್ಲ ಮೊಸರು ದಹಿ ಪುರಿ ಎಲ್ಲ ಕೊಡ್ತಾರಲ್ಲ, ಅದೇ ಥರನೇ ಟೇಸ್ಟ್ ಎಲ್ಲ ಬರುತ್ತೆ. ಬೇಕು ಅಂದರೆ ಪಿಂಕ್ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸಿಲ್ಕಿ ಸ್ಮೂತ್ ಮೊಸರು ರೆಡಿಯಾಗಿದೆ. ಸ್ವೀಟ್ ಮೊಸರು, ಅದಕ್ಕೆ ಬೇಕಾಗಿರೋ ಸ್ವೀಟ್ ಮೊಸರು ಹಾಗೆ ಚಟ್ನಿ ಎಲ್ಲ ಕೂಡ ರೆಡಿಯಾಗಿದೆ. ಈಗ ಪಕೋಡ ಮಾಡೋಕ್ಕೆ ನಾನಿಲ್ಲಿ ಪಾಲಕ್ ಎಲೆ ತೊಗೊಂಡಿದ್ದೀನಿ. ಪಾಲಕ್ ಎಲೆ ಮಾತ್ರ ತೊಗೋಬೇಕಾಗುತ್ತೆ, ದಿಂಡು ಏನೂ ತೊಗೊಳಂಗಿಲ್ಲ. ಎಲೆನ ಈ ಥರ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ನೀರನ್ನೆಲ್ಲ ಸೀಟಿ ಈ ಥರ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಆದಷ್ಟು ದೊಡ್ಡದಾಗಿರೋ ಎಲೆನೇ ಇದ್ದರೆ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಚಾಟು. ಈಗ ಇದನ್ನು ನಾನಿಲ್ಲಿ ಬಜ್ಜಿ ಇಟ್ಟು ಕಲಸಿಟ್ಕೊಂಡಿದ್ವಲ್ಲ, ಅದರೊಳಗಡೆಗೆ ಒಂದೊಂದಾಗಿಯೇ ಈ ಥರ ನಾವು ಮಾಮೂಲಿ ಬಜ್ಜಿ, ಆಲೂ ಬಜ್ಜಿ ಎಲ್ಲ ಹೇಗೆ ಬಿಡ್ತೀವೋ ಅದೇ ಥರನೇ ಅದರೊಳಗಡೆ ಡಿಪ್ ಮಾಡಿಬಿಟ್ಟು ಈಗ ಒಂದೊಂದನ್ನೇ ತೆಗೆದು ಎಣ್ಣೆನೂ ಕೂಡ ಫಸ್ಟೇ ಕಾಯೋದಕ್ಕೆ ಇಟ್ಟಿದೆ. ಅದರೊಳಗಡೆ ಒಂದೊಂದಾಗಿಯೇ ಬಿಟ್ಕೊಳ್ಳೋಣ. 3-4 ಹಾಕ್ಕೊಂಡು ಬೇಯಿಸ್ಕೋಬೋದು. ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು, ಮೀಡಿಯಮ್ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಒಂದೊಂದಾಗಿಯೇ ಹಾಕ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಮಗ್ಚಾಕೊಂಡು ಅವಾಗವಾಗ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಚಾಟು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲಾಗೂ ಕೂಡ ಇರುತ್ತೆ. ಇದನ್ನು ಮಗ್ಚಾಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು. ಮತ್ತು ಅದು ಸೌಂಡ್ ಬರುತ್ತೆ, ಕ್ರಿಸ್ಪಿ ಅದು ಸೌಂಡ್ ಬರುತ್ತಲ್ಲ, ಸೌಂಡ್ ಬರೋವರೆಗೂ ಕೂಡ ನಾವು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು. ಈಗ ಇದು ರೆಡಿಯಾಗಿದೆ. ಒಂದು ಈ ಥರ ಜಾಲರಿ ಇರೋದಕ್ಕೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲನೂ ಕ್ಲೀನಾಗಿ ಸೋಸ್ಕೊಳ್ಳುತ್ತೆ. ಇದೇ ಥರನೇ ಎಲ್ಲದನ್ನು ನಾನಿಲ್ಲಿ ಮಾಡ್ಕೊಳ್ಳೋಣ. ನೀವೆಷ್ಟು ಮಾಡ್ತೀರೋ ಚಾಟ್ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಎಲೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ನಾನು ಮತ್ತೆ ಇನ್ನೊಂದು ಉಳಿದಿರೋದನ್ನು ಕೂಡ ಇದೇ ಥರನೇ ಬೇಯಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಇದೇ ಥರನೇ ಬೇಯಿಸಿ ಒಂದೊಂದಾಗಿಯೇ ಹಾಕ್ಕೊಂಡು, ಬಜ್ಜಿ ಹಿಟ್ಟನ್ನು ತುಂಬ ತೆಳುಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಈ ಒಂದು ಹದದಲ್ಲಿ ಕಲಿಸ್ಕೊಂಡು ಬಿಡಿ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್.
ನೀವು ಚಾಟ್ ಮಾಡೋದೇನು ಬೇಡ, ಹೇಗೆ ಕೊಟ್ಟರು ಕೂಡ ಖಾಲಿ ಮಾಡ್ತಾರೆ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇಲ್ಲೊಂದು ಮುರಿದು ತೋರಿಸ್ತೀನಿ, ನೋಡ್ಬೋದು. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನಾನಿಲ್ಲಿ ಮೊಸರನ್ನ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸಿಹಿ ಮೊಸರನ್ನ, ಅದನ್ನು ಹಾಕೋತಿದ್ದೀನಿ. ಸ್ವಲ್ಪನೇ ಎಲ್ಲದಕ್ಕೂ ಕೂಡ ಹಾಕೊಳ್ಳೋಣ. ಹಾಗೆ ನಾನು ಇಲ್ಲಿ ಕಟ್ಟ ಮಿಟ್ಟ ಚಟ್ನಿ ಮಾಡಿದ್ದೀನಿ. ಇದ್ರದ್ದು ರೆಸಿಪಿನ ನಾನು ಆಲ್ರೆಡಿ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ. ಇದ್ರದ್ದು ಕೂಡ ರೆಸಿಪಿನ ನೋಡಿ ನೀವು ಮಾಡ್ಬೋದು. ಇದಕ್ಕೆ ನಾನು ಕಟ್ಟ ಮಿಟ್ಟ ಚಟ್ನಿನೂ ಕೂಡ ಹಾಕೋತಿದ್ದೀನಿ. ಹಾಗೆಯೇ ಚಟ್ನಿ ಮಾಡಿಟ್ಕೊಂಡಿದ್ವಲ್ಲ ಗ್ರೀನ್ ಚಟ್ನಿ, ಅದನ್ನು ಕೂಡ ಸ್ವಲ್ಪ ಎಲ್ಲದನ್ನು ಕೂಡ ಎಲ್ಲ ಕಡೆಯೂ ಚೆನ್ನಾಗಿ ಹಾಕೋಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅನಿಸುತ್ತೆ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿನ. ಹಾಗೆ ನಾನು ಇದ್ರ ಮೇಲೆ ದಾಳಿಂಬೆ ಕಾಳನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಮಿಕ್ಸ್ಚರ್ ಸೇವ್ ಬರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕೊಳ್ಳೋಣ. ತುಂಬ ಸಿಂಪಲ್ಲು. ನೀವು ಒಂದು ಬಜ್ಜಿ ಇಟ್ಟು ಮಾಮೂಲಿ ಹೇಗೆ ಮಾಡ್ತೀರೋ ಆ ಥರ ಮಾಡಿಕೊಂಡು ಈ ಥರ ಇದ್ದಾಗ ಮಾಡಿ, ತುಂಬ ಸಿಂಪಲಾಗುತ್ತೆ. ಇದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಪಿಂಕ್ ಸಾಲ್ಟು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ಮೇಲೆ ಒಂದೊಂದು ಚಿಟಕಿನ ಹಾಕೋಬೇಕಾಗುತ್ತೆ. ಹಾಗೆಯೇ ಚಾಟ್ ಮಸಾಲನೂ ಕೂಡ ಒಂದೇ ಒಂದು ಚಿಟಕಿನ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಎಲ್ಲವನ್ನೂ ಹಾಕ್ಕೊಂಡು ಮತ್ತೊಂದು ಸಲ ಇದ್ರ ಮೇಲೆ ಮೊಸರು ಮತ್ತು ಚಟ್ನಿ, ಕಟ್ಟಮಿಟ್ಟ ಚಟ್ನಿ ಹಾಗೆ ಗ್ರೀನ್ ಚಟ್ನಿ ಎಲ್ಲದನ್ನು ಮತ್ತೊಂದು ಸಲ ಒಂದೊಂದು ಸ್ವಲ್ಪ ಹಾಕೊಳ್ಳೋಣ. ತುಂಬ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ, ಮಿಸ್ ಮಾಡ್ದಂಗೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಕಟ್ ಮಾಡಿರೋ ಸಾಂಬಾರು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.